ಲಕ್ಷ ಲಕ್ಷ ಹಣ ಕಟ್ಟಿದ್ರೂ ಉಳಿಯಲಿಲ್ಲ ಅಕ್ಷಯ್ ಪ್ರಾಣ. ಆಸ್ಪತ್ರೆಯಲ್ಲಿ ನರಳಿ ಪ್ರಾಣವನ್ನು ಬಿಟ್ಟಿದ್ದಾರೆ ಅಕ್ಷಯ್. ಬೆಂಗಳೂರಲ್ಲಿ ಮರದ ಕೊಂಬೆ ಬಿದ್ದು ಆಸ್ಪತ್ರೆಯನ್ನ ಸೇರಿದ್ರು ಅಕ್ಷಯ್ ತಲೆ ಬುರುಡೆ ಹಾಗೂ ಮೆದುಳಿಗೆ ತೀವ್ರವಾಗಿ ಪೆಟ್ಟಾಗಿತ್ತು. ಬನಶಂಕರಿಯ ಬ್ರಹ್ಮ ಚೈತನ್ಯ ಮಂದಿರದ ಬಳಿ ಕೊಂಬೆ ಬಿದ್ದಿತ್ತು. ಬೈಕ್ನಲ್ಲಿ ತೆರಳುತ್ತಾ ಇದ್ದಾಗಲೇ ಮರದ ಕೊಂಬೆ ಬಿದ್ದಿತ್ತು. ನೋಡಿ, ಕಳೆದ ಭಾನುವಾರದಿಂದಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಅಕ್ಷಯ್ ಕೊನೆಯುಸಿರೆಳೆದಿದ್ದಾರೆ. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ನಿನ್ನೆ ಕೂಡ ವಿಶೇಷವಾಗಿ ಪೂಜೆಯನ್ನ ಕೂಡ ನಡೆಸ್ತಾ ಇದ್ರು ಅವರ ಅಜ್ಜಿ ತಾತ. ಅವನು ಹೇಗಾದ್ರೂ ಮಾಡಿ ಬದುಕಿ ಬರಲಿ ಅಂತ ಹೇಳಿ, ಬ್ರೈನ್ ಡೆಡ್ ಆಗಿದೆ ಅಂತ ಹೇಳಿ ನಿನ್ನೆ ಕೂಡ ಡಾಕ್ಟರ್ಸ್ಗಳು ಕೂಡ ಹೇಳ್ತಾ ಇದ್ರು. ಬಟ್ ಆದರೂ 24 ಗಂಟೆಗಳ ಕಾಲಾವಕಾಶವನ್ನು ಕೂಡ ತೆಗೆದುಕೊಂಡಿದ್ರು. ಇನ್ ಕೇಸ್ ಆತನಿಗೆ ಬ್ರೈನ್ ಏನಾದರೂ ವರ್ಕ್ ಆಗಲಿಲ್ಲ ಅಂತಂದ್ರೆ ಹೇಳಿ ಬ್ರೈನ್ ಡೆಡ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಡಾಕ್ಟರ್ಗಳು ಕೂಡ ಹೇಳಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಚರಣ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ಚರಣ್, ನಿನ್ನೆಯಷ್ಟೇ ಅಕ್ಷಯ್ ಅವರ ಬ್ರೈನ್ ಡೆಡ್ ಆಗಿತ್ತು ಅಂತ ಹೇಳಿ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ರು. ಇವತ್ತು ಸಾವಾಗಿದೆ. ಎಷ್ಟು ಗಂಟೆ ಸುಮಾರಿಗೆ ಸಾವಾಯಿತು ಅಂತ ಹೇಳಿ? ಎಸ್ ರಮ್ಯಾ, ಪ್ರಮುಖವಾಗಿ ಏನು ಕಳೆದ ಭಾನುವಾರ ಮಧ್ಯಾಹ್ನದ ಹೊತ್ತಿಗೆ ಅಕ್ಷಯ್ ತಲೆಯ ಮೇಲೆ ಮರದ ಕೊಂಬೆ ಬಿದ್ದು ತೀವ್ರ ರಕ್ತಸ್ರಾವದಿಂದಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಪ್ರಥಮ ಚಿಕಿತ್ಸೆಯನ್ನ ನೀಡಿದ ಬಳಿಕ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಇಲ್ಲದ ಬಳಿಕ ಐಸಿಯುಗೆ ಕೂಡ ಶಿಫ್ಟ್ ಮಾಡಲಾಗಿತ್ತು. ಕಳೆದ 5 ದಿವಸಗಳಿಂದ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ರು. ಇದರ ಜೊತೆಗೆ ಅವರ ಸ್ಥಿತಿ ಏನಿತ್ತು, ಬದುಕುವಂತಹ ಚಾನ್ಸಸ್ಗಳು ತೀರಾ ಕಡಿಮೆ ಆಗ್ತಾ ಬಂದಿತ್ತು. ಮತ್ತೆ ಯಾವುದೇ ರೀತಿಯಾದಂತಹ ಆಪರೇಷನ್ ಮಾಡಿದ್ರು ಮತ್ತೆ ಔಷಧಿಗಳನ್ನ ನೀಡಿದ್ರು ಕೂಡ ಅವರು ಸ್ಪಂದಿಸ್ತಾ ಇರಲಿಲ್ಲ. ಇದರ ಜೊತೆಗೆ ಅವ್ರಿಗೆ ಉಸಿರಾಟದ ಒಂದಿಷ್ಟು ತೊಂದರೆಗಳು ಕೂಡ ಕಂಡು ಬಂದಿತ್ತು. ಬ್ರೀತ್ ವೇರಿಯೇಷನ್ ಆಗಿರಬಹುದು. ಮತ್ತೆ ಪ್ರಮುಖವಾಗಿ ಅಂಗಾಂಗ ವೈಫಲ್ಯದ ಸಾಧ್ಯತೆಯನ್ನ ಕೂಡ ವೈದ್ಯರು ಸೂಚಿಸಿದ್ರು. ಅದಾದ ಬಳಿಕ ನಿನ್ನೆ ಸುಮಾರು 12 ಗಂಟೆಯ ಸುಮಾರಿಗೆ ಬ್ರೈನ್ ಡೆಡ್ ಆಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಡಿಕ್ಲೇರ್ ಮಾಡ್ತಾರೆ. ಇದಾದ ಬಳಿಕ 1% ಆಫ್ ಚಾನ್ಸ್ ಇರುತ್ತೆ, ಬದುಕುವ ಅಂತ ಚಾನ್ಸ್ ಇದೆ ಅನ್ನುವಂಥದ್ದನ್ನ ವೈದ್ಯರು ಕೂಡ ಕುಟುಂಬಸ್ಥರಿಗೆ ತಿಳಿಸಿರ್ತಾರೆ. ಆದ್ರೆ ಇವತ್ತು ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಅಕ್ಷಯ್ ಪ್ರಾಣ ಪಕ್ಷಿ ಹಾರಿ ಹೋಗಿರುವಂತದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಸಂಪೂರ್ಣವಾಗಿ ಉಸಿರನ್ನ ನಿಲ್ಲಿಸಿರುವಂತದ್ದು. ಸದ್ಯ ಈಗ ಕುಟುಂಬಸ್ಥರು ಆಕ್ರಂದನ ಆಸ್ಪತ್ರೆಯ ಮುಂಭಾಗದಲ್ಲಿ ಮುಗಿಲು ಮುಡ್ತಾ ಇದೆ. ಅದರ ಜೊತೆಗೆ ಒಂದಿಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮನೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇತ್ತ ಅಕ್ಷಯ್ ತಂದೆಗೆ ಬರ್ಲಿಕ್ಕೆ ಆಗದಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಅವರಿಗೆ ಕೂಡ ಡಯಾಲಿಸಿಸ್ ನ ಒಂದು ಆಪರೇಷನ್ ಮಾಡ್ತಿರೋ ಹಿನ್ನೆಲೆಯಲ್ಲಿ ಅಕ್ಷಯ್ ತಂದೆಗೆ ಆಸ್ಪತ್ರೆಗೆ ಬರೆದಿರುವಂತಹ ಪರಿಸ್ಥಿತಿ ಆಗಿದೆ. ಅತ್ತ ತಂದೆ ಆಸ್ಪತ್ರೆಯಲ್ಲಿ ನರಳಾಟ ನಡೆಸ್ತಾ ಇದ್ರೆ ಇತ್ತ ಮಗ ತನ್ನ ಪ್ರಾಣವನ್ನ ಕಳೆದುಕೊಂಡಿರುವಂತಹ ಸ್ಥಿತಿಯನ್ನ ನೆನೆಸ್ಕೊಂಡು ಕುಟುಂಬಸ್ಥರು ಅಳ್ತಾ ಇರುವಂತದ್ದು. ಇವತ್ತು ಸಂಜೆಯ ಸುಮಾರಿಗೆ ಮೃತದೇಹವನ್ನ ಬಿಬಿಎಂಪಿ ಇವಾಗ ಏನ್ ಹೇಳ್ತಾ ಇದೆ, ಬಿಬಿಎಂಪಿ ನೆರವಿಗೆ ಬರಬೇಕಾಗಿದೆ. ಯಾಕೆಂತಂದ್ರೆ ಬಿಬಿಎಂಪಿ ಮಾಡಿರುವಂತಹ ಎಡವಟ್ಟಿನಿಂದಾಗಿ ಈ ರೀತಿಯಾಗಿ ಸಾವಾಗಿರೋದು. ಎಸ್ ರಮ್ಯಾ, ಏನು ಬಿಬಿಎಂಪಿ ಅವರು ಮೊದಲ ಬಾರಿಗೆ ಈ ಒಂದು ಗಾಯ ಆದಂತಹ ಸಂದರ್ಭದಲ್ಲಿ ಆಸ್ಪತ್ರೆಯ ಚಿಕಿತ್ಸೆಯ ಖರ್ಚು ವೆಚ್ಚಗಳನ್ನ ಬಿಬಿಎಂಪಿ ನೋಡ್ಕೊಳ್ಳುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ 3 ದಿವಸಗಳು ಕಳೆದ್ರು ಕೂಡ ಬಿಬಿಎಂಪಿ ಅವರು ಆಸ್ಪತ್ರೆಗೆ ಬರೋದಾಗ್ಲಿ ಭೇಟಿ ನೀಡೋದಾಗ್ಲಿ ಮಾಡಿರ್ಲಿಲ್ಲ. ರಾತ್ರಿ ಹೊತ್ತಿಗೆ 11ರ ಸುಮಾರಿಗೆ ಬಂದು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ರು. ಮತ್ತೆ ಬಿಲ್ ಪಾಸ್ ಆಗಿಲ್ಲ ಅನ್ನುವಂತಹ ಒಂದು ಕುಂಟು ನೆಪವನ್ನ ಮಾಡ್ತಾ ಇದ್ರು. ಆದ್ರೆ ಸುದ್ದಿಗಳು ಪ್ರಸಾರ ಆದ ಬೆನ್ನಲ್ಲೇ ನಿನ್ನೆ ಬಿಬಿಎಂಪಿ ಅಧಿಕಾರಿಗಳು ಬಂದು ಆಸ್ಪತ್ರೆಯ ಬಿಲ್ ಅನ್ನ ಕ್ಲಿಯರ್ ಮಾಡಿದ್ರು. ಆದ್ರೆ ಇದೀಗ ಬಿಬಿಎಂಪಿ ಅಕ್ಷಯ್ ಪ್ರಾಣ ಪಕ್ಷಿ ಹಾರಿ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತಹ ಸಾಧ್ಯತೆ ಇದೆ. ಏನು ಮೃತ ಕುಟುಂಬಕ್ಕೆ ಪರಿಹಾರ ಧನವನ್ನ ಕೂಡ ಘೋಷಣೆ ಮಾಡುವಂತಹ ಸಾಧ್ಯತೆಗಳಿರುವಂತದ್ದು. ಆದ್ರೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಸ್ಪಷ್ಟ ನಿಲುವನ್ನ ಪಾಲಿಕೆ ಅಧಿಕಾರಿಗಳಾಗಿರಬಹುದು, ಪಾಲಿಕೆ ಆಯುಕ್ತರಾಗಿರುವುದು ತೆಗೆದುಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಯಾಕಪ್ಪ ಬೇಕು ಅನ್ನುವಂತ ಉಸಾಬರಿ ಅನ್ನುವಂತ ನಿಟ್ಟಿನಲ್ಲಿದ್ದಾರೆ. ಇನ್ನು ಕಾದು ನೋಡ್ಬೇಕಾಗ್ತಾ ಇದೆ ರಮ್ಯಾ, ಯಾವ ರೀತಿಯಾಗಿ ಇವರು ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ.
ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, BBMPಯಿಂದ ಸರಿಯಾದಂತಹ ಮರಗಳ ತಪಾಸಣೆ ಮತ್ತು ಕೊಂಬೆ ತೆಗೆಯುವಂತಹ ಕಾರ್ಯ ಏನಿದೆಯಲ್ಲ ಅದು ಸರಿಯಾಗಿ ಆಗಬೇಕಾಗಿತ್ತು. ಅದು ಸರಿಯಾಗಿ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇದೆ, ಪದೇ ಪದೇ ಆಗ್ತಾ ಇದೆ, ಜೀವಗಳು ಹೋಗ್ತಾ ಇದೆ. ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ಇದೀಗ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. BBMP ಸ್ಥಳಕ್ಕೆ ಹೋಗುತ್ತೆ, 3 ಲಕ್ಷನೋ 5 ಲಕ್ಷನೋ ಪರಿಹಾರ ಅಂತ ಹೇಳಿ ಘೋಷಣೆ ಮಾಡಿಬಿಡ್ತಾರೆ. ಬಟ್ ಆದರೆ ಅದು ಎಲ್ಲಿಗೆ ಸಾಕಾಗುತ್ತೆ? ತನ್ನದಲ್ಲದ ತಪ್ಪಿಗೆ ಇದೀಗ ಅಕ್ಷಯ್ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಮತ್ತು ಅವರ ತಂದೆಯೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇಡೀ ಕುಟುಂಬಸ್ಥರಿಗೆ ಆಧಾರ ಸ್ತಂಭ ಆಗಿದ್ರು ಅಕ್ಷಯ್. बघा